ನೋಡಿ, SIT ಅಧಿಕಾರಿಗಳ ನಡೆ ಇದೆಯಲ್ಲ, ಅಷ್ಟು ಸುಲಭಕ್ಕೆ ಗೊತ್ತಾಗಲ್ಲ ಪೊಲೀಸರು ಯಾವ್ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳಿ. ಸೌಜನ್ಯ ಪ್ರಕರಣದ ತನಿಖೆಗೆ ಕೈ ಹಾಕಿದೆ ಈಗ SIT. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೊಹಂತಿ ಅಂಡ್ ಟೀಮ್ನ ನಡೆ. ಸೌಜನ್ಯ ಕೊಲೆ ಪ್ರಕರಣಕ್ಕೆ ಕೈ ಹಾಕಿದೆ SIT. ತೀವ್ರ ಕುತೂಹಲ ಮೂಡಿಸಿದೆ ಮೊಹಂತಿ ಅಂಡ್ ಟೀಮ್ನ ನಡೆ. SIT ತನಿಖೆಯ ಜಾಡು ಹಿಡಿದಂತಹ ಪವರ್ ಟಿವಿಗೆ ಮತ್ತೊಂದು ಪವರ್ಫುಲ್ ಸ್ಕೂಪ್ ಸುದ್ದಿಯನ್ನ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಷಡ್ಯಂತ್ರಿಗಳ ಮುಖವಾಡವನ್ನ ಕಳಚೋದಕ್ಕೆ SIT ಪ್ಲಾನ್ ಮಾಡಿಕೊಂಡಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರ ಪತ್ತೆಗೆ ಈಗ ಬಲೆ ಬೀಸಿದೆ SIT. ಸೌಜನ್ಯ ಪ್ರಕರಣದ ಮೂಲಕವೇ ಷಡ್ಯಂತ್ರಿಗಳಿಗೆ SIT ತನಿಖೆಯ ಬಿಸಿ ಮುಟ್ಟಿಸೋದಕ್ಕೆ ಹೊರಟಿದೆ. ಸೌಜನ್ಯ ಪ್ರಕರಣ ಇಟ್ಕೊಂಡು ತಾನೇ ಇವರು ಧರ್ಮಸ್ಥಳದವರೆಗೂ ಬಂದಿದ್ದು, ವೀರೇಂದ್ರ ಹೆಗ್ಗಡೆ ಅವರವರೆಗೂ ಬಂದಿದ್ದು. ಅದೇ ಪ್ರಕರಣದ ಮೂಲಕ ಷಡ್ಯಂತ್ರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ SIT ಸಿದ್ಧವಾಗಿದೆ. ಪಾತ್ರಧಾರಿಗಳ ಜೊತೆ ಸೂತ್ರಧಾರಿಗಳನ್ನ ಪತ್ತೆ ಹಚ್ಚೋದಕ್ಕೆ ಈಗ ತನಿಖೆಯನ್ನ SIT ಮಾಡೋದಕ್ಕೆ ಮುಂದಾಗಿದೆ. ಪ್ರಣವ್ ಮೊಹಂತಿ ಅವರ ಟೀಮ್ ಇದೆಯಲ್ಲ, ಅಷ್ಟು ಸುಲಭಕ್ಕೆ ಈ ಟೀಮನ್ನ ಫೇಸ್ ಮಾಡೋದು ಅಥವಾ ಆ ಟೀಮ್ನ ಅರ್ಗಿಸ್ಕೊಳ್ಳೋದು ಕಷ್ಟನೇ ಇದೆ. ಇನ್ನು ಆ ಟೀಮ್ನ ಜಾಡ್ ಹಿಡಿದಂತ ಪವರ್ ಟಿವಿಗೆ ಒಂದಷ್ಟು ವಿಚಾರಗಳು ಗೊತ್ತಾಯ್ತು. ಸೌಜನ್ಯ ಪ್ರಕರಣದ ಮೂಲಕ ಏನು ಷಡ್ಯಂತ್ರವನ್ನ ರೂಪಿಸಿದ್ರು, ಅದೇ ಸೌಜನ್ಯ ಪ್ರಕರಣದ ಮೂಲಕವೇ ತನಿಖೆಯ ಬಿಸಿ ಮುಟ್ಟಿಸೋದಕ್ಕೆ ಷಡ್ಯಂತ್ರಿಗಳಿಗೆ ಮೊಹಂತಿ ಅಂಡ್ ಟೀಮ್ ಸಿದ್ಧವಾಗಿದೆ. ಇನ್ನು ಸೌಜನ್ಯ ಪ್ರಕರಣವನ್ನ ರೀಓಪನ್ ಮಾಡ್ತೀರಾ ಗೃಹ ಸಚಿವರೇ ಅಂತ ಕೇಳಿದಾಗ ಪರಮೇಶ್ವರ್ ಅವರ ಜೊತೆಗೆ ಇನ್ನುಳಿದ ನಾಯಕರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಮತ್ತೇನಾದ್ರು ಸೌಜನ್ಯ ಕೇಸ್ನ ನೀವು ರೀಓಪನ್ ಮಾಡೋ ತರದ್ದು ಏನಾದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕ್ ಇಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನ ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರಿಗೆ ಅವ್ರಿಗೆ ಏನ್ ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ನಾವು ನ್ಯಾಯದ ಪರವಾಗಿರುವಂಥವ್ರು, ಧರ್ಮ ರಕ್ಷಣೆ ಪರವಾಗಿರುವಂಥವ್ರು, ಹಾಗಾಗಿ ಸತ್ಯ ನ್ಯಾಯ ಧರ್ಮದ ಪರವಾಗಿರುವಂಥವ್ರು. ಹಾಗಾಗಿ BJP ಯಾವಾಗಲೂ ಸತ್ಯ ನ್ಯಾಯ ಧರ್ಮದ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಗೆ ಕರ್ತವ್ಯ ಬದ್ಧರಾಗಿರುವಂಥವ್ರು. ಸೌಜನ್ಯಗೂ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ಅದರಲ್ಲಿ ಯಾವ ಗೊಂದಲನೂ ಇಲ್ಲ. ನಾವು ಸೌಜನ್ಯ ವಿಚಾರದಲ್ಲೂ ನ್ಯಾಯವನ್ನು ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಎಲ್ಲ ಒಂದ್ ಕಡೆ ಅವ್ರಿಗೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಆಗಿರುವಂತ ತೀರ್ಪಿನ ವಿಚಾರದಲ್ಲಿ. ಹಾಗಾಗಿ ಅವರು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಆ ಕುಟುಂಬದವರು ಮಾಡ್ತಿದ್ರೆ ಅವ್ರಿಗೂ ನ್ಯಾಯ ಸಿಗ್ಬೇಕು. ಏನ್ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಯಾತಕ್ಕೆ ಹೋಗ್ತಾ ಇದೀರಿ, ಏನಾಗಿದೆ ಅಂತ ಹೋಗ್ತಾ ಇದೀರಿ, ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದೀರಿ? ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅನ್ನೋಂಥ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನ. ಎಸ್, ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸರ್, ಪ್ರತಿದಿನ ಕೂಡ ಧರ್ಮಸ್ಥಳ ಪರವಾಗಿ ನಾವು ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಬ್ರೇಕ್ ಮಾಡ್ತಾ ಇದೀವಿ, ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಜನರಿಗೆ ಕೊಡ್ತಾನೆ ಇದೀವಿ. ಇವತ್ತು ಕೂಡ ಅದೇ ಒಂದು ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಈ SIT ಆ ನಡೆ ಬಗ್ಗೆ ಸಾಕಷ್ಟು ನಮಗೆ ಕುತೂಹಲ ಇತ್ತು. ಏನ್ ಮಾಡಕ್ ಹೊರಟಿದ್ದಾರೆ, ಸೌಜನ್ಯ ಕೇಸ್ ಏನಾದರೂ ರೀಓಪನ್ ಮಾಡ್ತಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಆ ವಿಚಾರ ಸರ್. ಮತ್ತೊಂದು, ಇನ್ನು 3 ದಿನಗಳ ಕಾಲ ಚಿನ್ನಯ್ಯನನ್ನ SIT ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಅದರ ಜೊತೆಗೆ ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತೆ ಧೀರಜ್ ಕೆಲ್ಲ ಅವರಿಗೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ SIT ಹೇಳಿದೆ. ಇವತ್ತು ಉದಯ್ ಜೈನ್ ಹೋಗಿ ವಿಚಾರಣೆಯನ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಉದಯ್ ಜೈನ್ ಏನು ಬೈಟ್ ಇತ್ತಲ್ಲ ಅದನ್ನು ನೋಡಿ ನನಗೆ ಐ ಫೆಲ್ಟ್ ಸೋ ಪ್ರೌಡ್ ಆಫ್ ಹಿಮ್. ಅಷ್ಟು ಮಾತ್ರ ಅಲ್ಲ, ಆ ಇನಸೆನ್ಸಿ ಇನ್ ಥಾಟ್ಸ್ ಇದೆಲ್ಲ. ಬಿಕಾಸ್ ನಾನು ಇದೇ ಸ್ಟುಡಿಯೋದಲ್ಲಿ ಇಲ್ಲೇ ಕೂತ್ಕೊಂಡ್ಬಿಟ್ಟು ಆ ಮೂವರ ಇಂಟರ್ವ್ಯೂ ಮಾಡಿದ 1 ವರ್ಷದ ಹಿಂದೆ ನಮಗೆ ನೆನಪಿದೆ. ನಾವು ಶ್ರಮಿಸು ಸೌಜನ್ಯ ಅಂತ ಸ್ಟೋರಿ ಮಾಡಿದಾಗ ನೆನಪಿದೆ. ಅವರು ಒಂದು ಮಾತು ಹೇಳ್ತಾ ನನಗೆ ಏನು ಬೇಜಾರಾಗ್ತಾ ಇದೆ ಅಂತ, ಉದಯ್ ಜೈನ್ಗೆ ಇರುವಷ್ಟು ಬುದ್ಧಿ ಇವತ್ತಿನ ಸೋಕಾಲ್ಡ್ ಪತ್ರಕರ್ತರು, ದೊಡ್ಡ ಪತ್ರಕರ್ತರು ಅಂತ ಏನು ಹೇಳ್ಕೊಳ್ತಾರೆ, ದೊಡ್ಡ ಹೋರಾಟಗಾರರು ಅಂತ ಏನು ಹೇಳ್ಕೊಳ್ತಾರೆ, ದೊಡ್ಡ ಸಾಮಾಜಿಕ ಪರಿವರ್ತನೆಗೆ ನಾವು ಹುಟ್ಟಿದವರು ಅಂತ ಏನು ತೋರಿಸ್ಕೊತಾ ಇದ್ದಾರೆ ಫೇಸ್ಬುಕ್ಕು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾಗಳಲ್ಲಿ, ಅವರಿಗೂ ಈ ಕಾಮನ್ ಸೆನ್ಸ್ ಇಲ್ವಾ ಅನ್ನೋದು ನನಗನ್ನಿಸ್ತಾ ಇದೆ. ಎಸ್,
ಟುಡೇ SIT ಕಾಲ್ಡ್ ಉದಯ್ ಜೈನ್ ಮತ್ತು ಧೀರಜ್ ಕೆಲ್ಲ ಮತ್ತು ಮಲ್ಲಿಕ್ ಜೈನ್ 3 ಜನ ಕರೆದಿದ್ದಾರೆ ಅನ್ನೋದು. ಒಬ್ಬರು ಆಲ್ರೆಡಿ ಅಟೆಂಡ್ ಆಗಿಬಿಟ್ಟು ಹೊರಗಡೆ ಬಂದು ನಮಗೆ ಬೈಟು ಕೊಟ್ಟಿದ್ದಾರೆ, ಹೌದು ನಮ್ಮನ್ನು ಕರೆದಿದ್ದಾರೆ, ನಾವು ಹೋಗಿದ್ದೀವಿ ಅಂತ. ವೆರಿ ಸ್ಟ್ರೈಟ್ ಫಾರ್ವರ್ಡ್. ಇದು ಏನು ನಮಗೆ ದಿಸ್ ಈಸ್ ನಥಿಂಗ್ ಟು ಅಸ್ ಟು ಅಟೆಂಡ್ ಅಂತ ಹೇಳೋ ರೀತಿ ಇದೆ ಅಲ್ವಾ? ಭಯ ಇಲ್ಲ, ಸತ್ಯ ಹೇಳಲಿಕ್ಕೆ ಭಯ ಹೇಳಿದೆ, ಸುಳ್ಳು ಹೇಳಲಿಕ್ಕೆ ಭಯ ಇಲ್ಲ ಸರ್. ನಮ್ಗೇನಕ್ಕೆ ಸರ್, ನಾವು SIT ನೋಡಿ ಆಗಿದೆ, ಒಂದು SIT ನೋಡಿದ್ವಿ, CBI ನೋಡಿದ್ವಿ, CID ನೋಡಿದ್ವಿ, ಈಗ SIT ಬರುತ್ತೆ. ನನಗೇನು ಇನ್ನು ಅದರ ಮೇಲಿದ್ದು ಏನಾದರೂ ಬರಲಿ, ನಾನು ಹೋಗ್ತೀನಿ ಅನ್ನೋದು ಮಾತ್ರ ಅಲ್ಲ. ನನಗೂ ಒಬ್ಬಳು ತಾಯಿದಾಳಲ್ಲ ಸರ್, ನಾನೇನು ಬಂಡೆಯಿಂದ ಉದ್ಭವ ಆಗಿಲ್ಲ, ನಾನು ತಾಯಿ ಗರ್ಭದಿಂದನೇ ಹುಟ್ಟಿದವನು. ಒಂದು ಹೆಣ್ಣು ಮಗುವಿಗೆ ಹಿಂಗಾದರೆ ಕುಸುಮಾವತಿಗೆ ಅವರಿಗೆ ಇಷ್ಟು ಬೇಜಾರಾಗ್ಬಿಟ್ರೆ, ನಾನು ಜೀವಂತ ಇದ್ದುಬಿಟ್ಟು 13 ವರ್ಷ ಸಾಯಿಸ್ತಾ ಇದ್ದಾರಲ್ಲ ಇವರು ನಮ್ಮನ್ನು, ನಾವು ಏನು ಮಾಡದೆ? ನಮ್ಮ ತಾಯಿ ಅಲ್ವಾ ಸರ್, ಇವಳಿಗೆ ಮಾತ್ರ ನಾವು ಮರ್ಯಾದೆ ಕೊಡಬೇಕಾ ಸರ್? ನಮ್ಮ ಮೇಲೆ ಪುರಾವೆ ಇಲ್ಲದೆ ಈ ಅಮ್ಮ ನಾವೇ ಮಾಡಿದ್ದಂತ ಹೇಳ್ತೇವಲ್ಲ ಸರ್, ಈ ಅಮ್ಮನಿಗೆ ನಾವ್ಯಾಕೆ ಮರ್ಯಾದೆ ಕೊಡಬೇಕು ಅನ್ನೋದು, ಅದನ್ನು ನಾನು ಒಪ್ಪುವಂಥದ್ದೇ. ವಿ ಶುಡ್ ಎಗ್ರಿ ವಿತ್ ದಿಮ್ಮ. ನಿಜವಾದ ಸಾವು ಯಾವ ಗೊತ್ತಾ? ಸಾಯುವುದಲ್ಲ. ಅದು ಓಂ ಶಾಂತಿ ಅಂತ ಹೇಳಿದ ಕೂಡಲೇ ಸ್ವರ್ಗಸ್ಥರಾದ್ರ ಅಂತ ಹೇಳಿದ ಕೂಡಲೇ ಸ್ವರ್ಗನೋ ನರಕನೋ ಆತ್ಮ ಎಲ್ಲ ಹೋಗುತ್ತೆ ಅಂತ ಸೇರ್ಕೊಬೋದು. ಬಟ್ ಈ ರೀತಿ ದಿನಾ ಸಾಯುವುದಿದೆ ಅಲ್ವಾ, ಈ ರೀತಿಯ ಸಾಮಾಜಿಕ ಏನು ಬ್ಲ್ಯಾಕ್ ಮೇಲ್ಗಳನ್ನು ಮಾಡಿಕೊಂಡು ದಿನಾ ಇವರೇ ಅಂತ ತೋರಿಸ್ಕೊಂಡ್ಬಿಟ್ಟು ಅವರ ಫೋಟೋ ತೋರಿಸ್ಕೊಂಡ್ಬಿಟ್ಟು ಬದುಕಿಸೋದಿದೆ ಅಲ್ವಾ, ಅದು ದಿನಾ ಸಾವು.